ಇನ್ ಕೇಸ್ ಮಳೆಗಾಲದಲ್ಲಿ ಸ್ವಲ್ಪ ಬಿಸಿಲುಗಾಲದಲ್ಲಿ ಬಂತಂದರೆ ಇನ್ನೂ ಕ್ಲಿಯರಾಗಿ ಇನ್ನೂ ಸೂಪರಾಗಿ ಕಾಣಿಸುತ್ತೆ ಪ್ಲೇಸ್. ಆ ಚಿತ್ರಾನ್ನದ ಟೇಸ್ಟ್ ಇನ್ನೂ ನಾಲ್ಕಿಗೆ ಎತ್ಕೊಂಡಿದೆ. ಇನ್ನೂ ಸತಿ ಬರ್ತದೆ. ಇನ್ನೂ ಸತಿ ಬಂದಾಗ ಈ ಥರ ಚಿತ್ರಾನ್ನ ತಿನ್ಬೇಕಂತಂದರೆ ಇನ್ನೂ ಸತಿ ಈ ಕಡೆ ಬರ್ಬೇಕನ್ನಿಸ್ತಾ ಇದೆ ಇವಾಗ. ನನಗೆ ಯೂಶ್ವಲಾಗಿ ಸ್ಮೆಲ್ ಅಷ್ಟೊಂದು ಗೊತ್ತಾಗಂಗಿಲ್ಲ, ಬಟ್ ಆದ್ರೂ ಇಲ್ಲಿ ನೋಡಿ ಸ್ಮೆಲ್ಲು, ಆ ಟೇಸ್ಟು ಇನ್ನೂ ನಾಲ್ಕಾಗಿದೆ. ಆ ಸ್ಮೆಲ್ ಗೊತ್ತಾಗ್ತಾಯಿದೆ ನನಗೆ. ಭಾರಿ ಮಾಡಿದ್ರು ಬಿಡು ಚಿತ್ರಾನ್ನ ಮಾತ್ರ. ಬರ್ರಿ 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 ಬರ್ರಿ. ನೋಡ್ರಿ ಎಷ್ಟು 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 ಅಂತ ಒಂದು ಇದಿದೆ. ಗೋಪಿ 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 ಗೋಪಿ. ಶಾರ್ಟ್ ಟೈಮ್ ಟ್ರ್ಯಾಕಿಂಗ್ ಮಾತ್ರ ಸೂಪರ್ ಆಗಿದೆ ಬೇಸು. ದಯವಿಟ್ಟು ಹೇಳಿದ್ದೆ ಹೇಳ್ತೀನಿ ಅಂತಂದು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಯಾಕಂತಂದರೆ ಪ್ಲೇಸ್ ಹಂಗೆ ಇರೋದ್ರಿಂದ ಇಷ್ಟು ಸಾರಿ ರೆಕಮೆಂಡ್ ಮಾಡ್ತಾ ಇರೋದು ನಾನು. ಬರ್ರಿ, ನನ್ನ ಬೈಕ್ ಅಲ್ಲಿದೆ, ಕಾಣಿಸ್ತೈತಾ? ಕಾಣಿಸಂಗಿಲ್ಲ. ಸೊ ಇನ್ನೇನು ಸಮಾಚಾರ ಗಾಯ್ಸ್ ಎಲ್ಲ ಹೆಂಗಿದ್ದೀರಾ? ಸೊ ವ್ಯೂಸು ರೀಚು ಬರ್ತಾ ಇಲ್ಲ. ಎಷ್ಟು ಮಾಡಿದ್ದೀನಿ ಆಲ್ಮೋಸ್ಟ್ ಹತ್ರ ಒಂದು 110 ವೀಡಿಯೋಗಳು ಹತ್ರ ಆಗಿದ್ದಾವೆ. ಸೊ ರೀಚ್ ಬರ್ತಾ ಇಲ್ಲ. ಬೇಡ್ಕೊಂಬಂದಿದ್ದೀನಿ ರೀಚ್ ಬರಲಿ ಅಂತ. ಕಾಲಭೈರವೇಶ್ವರ, ಬೆಟ್ಟದ ಭೈರವೇಶ್ವರ ಹತ್ರ ಬೇಡ್ಕೊಂಬಂದಿದ್ದೀನಿ ರೀಚ್ ಬರಲಿ, ವೀಡಿಯೋಗೆ ಸಬ್ಸ್ಕ್ರಿಪ್ಷನ್ ಆಗಲಿ, ಮಾನಿಟೈಜೇಷನ್ ಆಗಲಿ, ಆಯಿತಾ? ಈ ಥರ ಆಗಲಿ ಅಂತಂದು ಬೇಡ್ಕೊಂಡು ಬಂದಿದ್ದೀನಿ. ನೋಡೋಣ. ನಮ್ಮ ಮನೆ ದೇವ್ರೂ ಮಲ್ಲಯ್ಯನೇ, ಇವ್ರೂ ಅವರೇ ಅಲ್ಲ. ಅವ್ರ ಹೆಸ್ರನ್ನೇ ಅವ್ರಿಗೆ 1000 ಹೆಸರುಗಳು ಇರ್ತವೆ ಅಲ್ವಾ? ಕಾಲಭೈರವೇಶ್ವರ, ಮಲ್ಲಿಕಾರ್ಜುನ, ಮಂಜುನಾಥ, ಮಲ್ಲಯ್ಯ, ಶಿವ, ಪರಮಾತ್ಮ, ಎಷ್ಟು ಹೆಸರುಗಳು. ಆದರೆ ಇರೋರವರೇ ಒಬ್ಬರು ಶಿವ. ಸೊ ನಾವು ಇವಾಗ ಕೆಳಗಡೆ ಬಂದುಬಿಟ್ಟಿದ್ದೀವಿ. ಅಲ್ಲಿಂದ ಆ ತುದಿಯಿಂದ ಇಲ್ಲಿಂದ ಹತ್ತಿ ಹಿಂಗೆ ಹೋಗಿ ಆ ತುದಿಲಿ ಹೋಗಿ ವೀಡಿಯೋ ಮಾಡ್ಕೊಂಡು ಬಂದಿದ್ದೀನಿ. ಅಲ್ಲೇ ಇರೋದು ದೇವಸ್ಥಾನ, ಆಯಿತಾ? ಇಲ್ಲಿಂದ ಒಂದು 500-600 ಒಂದು ಮೆಟ್ಲುಗಳಿದ್ದಾವೆ. ಆ ಮೆಟ್ಲು ಹತ್ಕೊಂಡು ಹೋಯ್ತಪ್ಪ ಅಂದರೆ ಆ ದೇವಸ್ಥಾನ ನಿಮಗೆ ಕಾಣಿಸುತ್ತೆ. ಓಕೆನಾ? ಇಲ್ಲೊಂದು ಹೂವು ತೋರಿಸ್ತೀನಿ, ಅದು ಯಾವ ಹೂವು ಅಂತೇಳಿ.
ಗೊತ್ತಾ? ಗೊತ್ತಿದ್ರೆ ಕಮೆಂಟ್ ಮಾಡಿ, ಗೊತ್ತಿಲ್ಲ ಅಂದರೆ ನಾನು ಹೇಳ್ತೀನಿ. ಅದಕ್ಕೆ ಅಂಬ್ರೆ ಹೂವು ಅಂತ ಕರಿತೀವಿ ನಾವು. ಇವಾಗ ನಮ್ಮ ಕಡೆ ಫುಲ್ಲು ಕಡಿಮೆ ಆಗ್ತಾಯಿದೆ. ಇಲ್ಲಿದೆ ಸ್ವಲ್ಪ, ನಮ್ಮೂರು ಅಡವಿಲಿ ಫುಲ್ಲು ಕಡಿಮೆ ಆಗಿಬಿಟ್ಟಿದೆ. ಅದನ್ನು ಈ ಗೌರಿ ಹಬ್ಬ ಇರುತ್ತಲ್ಲ, ಗೌರಿನ ಕುಂದಿರ್ಸಿದಾಗ ಅದರ ಸುತ್ತನೇ ಹಾಕ್ತಾಯಿದ್ವಿ. ಇದೊಂದು ಅಣ್ಣೆ ಹೂವು ಅಂತ ಬರುತ್ತೆ, ಇನ್ನೊಂದು ಅಣ್ಣೆ ಹೂವು, ಆ ಅಣ್ಣೆ ಹೂವನ್ನ ಹಾಕ್ತಾಯಿದ್ವಿ, ಆಯಿತಾ. ಸೊ ಅದು ಬಿಟ್ಟರೆ ಇದರಲ್ಲಿ ಒಂದು ಜೀರಂಗಿ ಅಂತ ಇರ್ತಾಯಿತ್ತು, ಹುಳ, ಕಲರ್ ಇರುತ್ತೆ. ಕಡ್ಡಿಪಟ್ಟಣದಲ್ಲಿ ಇಡ್ತಾಯಿದ್ವಿ ನಾವು. ಅದಾದಮೇಲೆ ದಾರ ಕಟ್ಟಿ ಅದನ್ನು ಹಾರಕ್ಕೆ ಬಿಡ್ತಾಯಿದ್ವಿ. ಇವಾಗ ಜೀರಂಗಿ ಹುಳನೂ ಕಾಣ್ತಾ ಇಲ್ಲ. ಅದಾದಮೇಲೆ ನಮ್ಮೂರು ಅಡವಿಲಿ ಇನ್ನೊಂದಿತ್ತು, ಏನು ಗಜಗ ಅಂತ ಬರ್ತಿತ್ತು. ಹಿಂಗೆ ಗಜಗ ಅಂತ ಒಂದು ಬೀಜ ಇರ್ತಿತ್ತು. ಹಿಂಗೆ ತಿಕ್ಕಿ ಕಲ್ಲಿಗೆ ಏನಾದರೂ ತಿಕ್ಕಿ ಎಲ್ಲಾದರೂ ಚರ್ಮಕ್ಕಿಟ್ರೆ ಚರ್ಮ ಸುಟ್ಟೋಗ್ಬಿಡ್ತಿತ್ತು, ಉಬ್ಬೋಗ್ಬಿಡ್ತಿತ್ತು. ಅದಕ್ಕೆ ಗಜಗ ಅಂತ ಇರ್ತಿದ್ವಿ. ಸೊ ಅದನ್ನು ಕಾಣಿಸಲ್ಲ ಇವಾಗ. ಎಲ್ಲೋ ಒಂದು ಬಳ್ಳಿ, ಇಲ್ಲೇ ಒಂದು ಕಾಣಿಸುತ್ತೆ ಬಳ್ಳಿ, ಆಯಿತಾ. ಓಕೆ, ಇಲ್ಲಿ ಕೆಳಗಡೆ ಬಂದಿದ್ದೀವಿ. ಆಯಿತು, ನಮ್ಮ ಬೈಕು ಅಂಬಾರಿ ಇಲ್ಲಿದೆ. ಅದನ್ನ ಹತ್ಕೊಂಡು ಇಲ್ಲಿಂದ ಇನ್ನು ಸ್ವಲ್ಪ ಮುಂದೆ ಹೋಯ್ತಂತಂದರೆ ಇನ್ನೊಂದು ಪ್ಲೇಸ್ ಇದೆ ಅಲ್ಲಿ. ಒಂದು ಇದು ಯಾವುದದು, ಏನೋ ನನಗೆ ಬರ್ತಾಯಿಲ್ಲ. ಸರಿ, ತುಂಗಭದ್ರಾ ನದಿ ಅದಲ್ಲ, ತುಂಗಭದ್ರಾ ನದಿ ದಂಡೆಯಲ್ಲಿ ಒಂದು ಸಣ್ಣ ಚೆನ್ನಾಗಿರೋ ಪ್ಲೇಸ್ ಇದೆ. ಆ ಪ್ಲೇಸ್ನಾಗ ಕರ್ಕೊಂಡು ಹೋಗ್ತೀನಿ, ಬನ್ನಿ ಹೋಗೋಣ.